ಎಲ್ಲ ಥರ ಸೈತನ ಅಧಿಕಾರ ಮಂತ್ರ ಶಕ್ತಿ ಎಲ್ಲ ಸುಟ್ಟೋಗ್ಬೇಕಿದೆ ಇವಾಗ. ಬರ್ಲಿ ನಜರತ್ ಯೇಸು ಕ್ರಿಸ್ತನ ಹೆಸರಲ್ಲಿ ತೆಗೆ ತಕ್ಕೊಂಬರತ್ತಲ್ಲ ನಿಮ್ಗೇನು ಆಗ್ತಾವ ತಗೋ. ಯಾಕೆ ಮಾಡಿರಿ? ಸಂಸಾರ ಆಡಬೇಕಂತ ಮಾಡಿರಿ, ಮತ್ತ ಪೂರ ಬೇರೆ ಸಾಯ್ಬೇಕಂತ ಮಾಡಿರಿ. ಎಲ್ಲಿ ಮಾಡಿದ್ ಮನ್ಯಾಗ ಮತ್ತೆ ಇರಿಗೆಲ್ಲ ಏನಂತ ಮಾಡಿದ್ರಿಗೆಲ್ಲ? ಹಾ 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 ತಕೋತೆಲ್ಲ ಇವ್ರ ಮಗನಿಗೆ ಮಾಡಿದ್ರು ಸೊಸೆ ಮೇಲಿಂದ ಈಗಿನ ಮೇಲಿಂದ ತಕೋತೆ ತಗೋಬರ ತಗೋ ಕ್ಲಿಯರ್ ಮಾಡ್ಬೋದ? ಹಾಕ್ಲೆ ಬೆಂಕಿ ಹಾಕ್ಲೇನಾ? ತಕೋ ತಕೋ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಬರ್ಲಿ. ತೆಗಿಲತ್ತ ಇಲ್ಲ? ಎಷ್ಟು ವರ್ಷ ಆಯ್ತು ಮಾಡಿ? 30 ವರ್ಷ ಆಯ್ತಾ? ಇಲ್ಲಿದ್ದಾನ ಏನೇನು ಹಾನಿ ಮಾಡಿದ್ರು ಮನ್ಯಾಗ? ಎಲ್ಲರಿಗೆ ಏನೇನು ಮಾಡಿದಿ? ಕ್ಲಾಸ್ ಗಂಡ ಕೊಲಕ್ಕೆ ಇದು ಮಾಡಿ. ಹಾ ಈಗಿಗೂ ಕೊಲಕ್ಕೆ ಇದ್ದಿ? ತಕ್ಲೀಫ್ ತೋಲಾಡತ್ತದ? ಇವ್ರ ಮನೆ 30 ವರ್ಷದ ಎಷ್ಟು ತಕ್ಲೀಫ್ ಆಗಿರ್ಬೇಕು ಇವ್ರಿಗೆಲ್ಲ? ಯಾಕೆ ಅದ್ರ ವಿಷಯವಾಗಿ ಯಾಕೆ ಇರ್ಬಾರ್ದು? ನಾಟಕ ಮಾಡಿ ತಕೊಂಬರ್ಬೇಕು. ನಜರತ್ ಯೇಸು ಕ್ರಿಸ್ತನ ಹೆಸರಲ್ಲಿ ಬೆಂಕಿ ಬೆಳಿಗೋ ತಕೊಂಬಂದ ಜನ ಕಳ್ಸರಿ. ನಾನು ಇವ್ರ ಮಗ ಸೊಸೆ ಒಳಗೆ ತೆಗೆದಿದೆ? ತೆಗೆದಿದೆ? ಚಲೋ ಮಗ ಕೊಡ್ತಾನೆ. ಇನ್ನೂ ಮಾಡಿದ್ರೆ ಏನು ಮಾಡಲಿ? ಕಡಿ ಕೊಟ್ಟು ತಗೊಬರ್ ಕಾಲೇಜ್ ಸೇಕೋ ತಕೊಂಬಲ್ಲಿ. ತಗೋ ತಗೋಬರ ತಗೋ ಬೆಂಕಿ ಆಗ್ತಾ ಮತ್ತೆ ತೆಗೆದ್ರೆ ಯಾಕೆ ಆಕ್ಟಿಂಗ್ ಮಾಡಿದ್ರೆ ಹೋಟೆಲ್ಲ? ತಗೋಬರ ತಗೋ ಖಾಲಿ ಆಕ್ಟಿಂಗ್ ಏನಾ? ತೆಗೆದೆ ತಗೋ ಮಾಡ್ಕೊ ಮನೆಗೆ ಬರಲ್ಲ ಅಂತ ಹೇಳು. ತಗೋ ಮಾಡಿ ಹೆಡ್ಕಲ್ ತಗೋ ಮಾಡಿ ಮಾಡಲೇನಮ್ಮ? ನನ್ನ ಹೆಸರು ಮಾಣೆ ಮದರಿ, ನಮ್ಮೂರು ಗೋನಹಳ್ಳಿ. ನನಗೆ ಹೋದ ವಾರ ಆರಾಮಿದ್ದಿಲ್ಲ. ಪೂರ ನನ್ನ ದೇಹ ಅಂಬೋದು ಪೂರ ತಿಂಡಿ ಕೊಡ್ತಿತ್ತು ರೀ. ಅಷ್ಟು ಆರಾಮೇ ಆಗಲಾಗ್ಯದ. ಏನು ದವಾಖಾನೆ ತೋರಿಸ್ಕೊಂಡು ಭೀ ಕಮ್ಮಿ ಆಗಲ್ಲದ್ರೆ ನಂದು ಹೋದ ವಾರ ದೇವ್ರೇ ನನಗೆ ನಾವು ಪಾರ್ಸಲ್ ಮಾಡ್ಕೊತೀನಿ, ನಂಗೆ ಬರೋ ವಾರ ಮಡಿಕೆ ಕಮ್ಮಿ ಆಗಬೇಕು ನಾನು ಸಾಕ್ತಿ ಹೇಳ್ತಿ ಇಲ್ಲಿ ಬಂದು ಅಂದಿದೆ. ನನಗೆ ಕಡಿಮೆ ಆಗ್ಯದ. ಮತ್ತಂದ್ರೆ ನನಗೆ ನಾ ಹೋಗಿ 10 ಮಣಿಗೆ ಜಪ ಮಾಡ್ಕೊಂಡು ಮಕ್ಕಂದ್ಮ್ಯಾಕೆ ನನಗೆ ಇವ್ರ ಮೂಲಕ ಬಂದು ಮೈಯೆಲ್ಲ ಏನೋ ತೆಗೆದಂಗೆ ಆಗ್ಯದ. ಮತ್ತಂದ್ರೆ ಮುಂಜಾನೆ ಎದ್ದು ನಾ ಅಂದ ದೇವ್ರೆ ನನಗೆ ದೇವ್ರು ಬಂದು ಅವ್ರ ಮೂಲಕ ಮುಟ್ಟ್ಯಾರ, ನನಗೆ ಆರಾಮಾಯ್ತದನೋ ನನಗೆ ಅಂದು ನಾ ದೇವ್ರಿಗೆ ಮತ್ತೊಮ್ಮೆ ಜಪ ಮಾಡ್ಕೊಂಡ್ಮ್ಯಾಗ ನನಗೆ ಈಗ ಬಿಡುಗಡೆ ಆಗ್ಯದ. ಮತ್ತು ನಾವು ಈಗ ಬಂದು ಸಾಕ್ತಿ ಹೇಳ್ಬೇಕಂತ ಸಾಕ್ತಿ ಹೇಳ್ತಿದ್ದೆ. ನನಗೆ ಮತ್ತಂದ್ರೆ ನಮ್ಮ ಮಗನಿಗೆ 3 ತಿಂಗಳು ಆಯ್ತು ರೀ, ಕೆಲಸನೇ ಇದ್ದಿಲ್ಲ. ಹಾಂ ರೀ, ಈಗ ಹೋದ ವಾರ ಬಂದಿದೆ ನೋಡ್ರಿ. ಈಗ 7 ದಿನ ಪೂರ ಕಂಟಿನ್ಯೂ ಒಂದಿನ ಮನೆಗೆ ಇದ್ದಿಲ್ಲ, ಕೆಲಸ ಮಾಡ್ಯಾನ ನೋಡಿ. ಕೆಲಸನೇ ಒಂದಿನ ಮಾಡಿದ್ರೆ ಒಂದಿನ ಇದ್ದಿಲ್ಲ. ಈಗ ಕಂಟಿನ್ಯೂ 7 ದಿನ ಕೆಲಸ ದೇವ್ರು ಮುಟ್ಟ್ಯಾರ್ರಿ. ಹಾಂ ರೀ, ದೇವರೇ ಕೊಟ್ಟರು. ಹಾಂ ರೀ.